ಕೃಷಿ ಸುಮಾರು ಹುಡುಗರಿಂದ ಒಂದು 15-20 ವರ್ಷದಿಂದ ರೇಷ್ಮೆ ಇತ್ತು. ರೇಷ್ಮೆ ನಮಗೆ ಅಷ್ಟೊಂದು ಸೆಟ್ಟಾಗಿಲ್ಲ. ಆಮೇಲೆ ತರಕಾರಿಗೆ ಬಂದಮೇಲೆ ಆಮೇಲೆ ಇದು ಯಾರೋ ನಮಗೆ ಹಿಂಗೆ ಹೇಳಿದ್ರು, ಅದು ಫ್ರೆಂಡು. ಆಗ ನಾವು ಈ ಬೆಳೆನ ನೋಡೋಣ ಅಂತ ತಗೊಂಡಿದ್ವಿ. ಇದು ಸರ್ ಇದೆ ಫಸ್ಟ್ ಬೆಳೆ. ನಮಗೂ ಯಾರೋ ಹಿಂಗೆ ಹೇಳಿದ್ದು. ಆದರೆ ಪರವಾಗಿಲ್ಲ, ಒಳ್ಳೆಯ ಸಂಪಾದನೆ. ಡೈಲಿ ಕೀಳ್ಬೇಕಾಗಿ ಬರುತ್ತೆ. ಒಂದು 100 ಎಕರೆ ಇದ್ದರೆ 200 ಬಾಕ್ಸ್ ಗಂಟ ಕೊಯ್ಬೋದು. 200 ಗ್ರಾಮ್ ಬಾಕ್ಸು. ಮುಂಚೆ ಬಜ್ಜಿ ಬೆಳೀತಾ ಇದ್ವಿ, ಟೊಮೊಟೊ, ಬೀನ್ಸು ಎಲ್ಲನೂ, ತರಕಾರಿ, ಚೆಂಡು ಹೂವು, ಸೇವಂತಿಗೆ ಎಲ್ಲ ಬೆಳ್ಕೊಂಬಂದಿದ್ವಿ. ರೇಷ್ಮೆ ಬಿಟ್ಟ ಮೇಲೆ ಇವೆಲ್ಲ ಬೆಳ್ಕೊಂಬಂದಿದ್ದೀವಿ. ಆಮೇಲೆ ಡ್ರಾಗನ್ಗೆ ಬಂದ್ವಿ. ಡ್ರಾಗನ್ ಆದಮೇಲೆ ಸ್ಟ್ರಾಬೆರಿ ಖಾಲಿ ಬಯಲಿತ್ತು, ಇದರಲ್ಲಿ ಇದು ಮಾಡ್ತಾಯಿದ್ವಿ. ಮಾಡಿಸಿಲ್ಲ ಯಾವತ್ತೂ. ಆದರೆ ನಮ್ಗೆ ಬೆಳೆ ಏನು ತೊಂದರೆ ಆಗ್ತಾ ಇರಲಿಲ್ಲ, ಬರ್ತಾಯಿದೆ. ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಹಿಂಡಿ ಕೊಡ್ತೀವಿ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ. ನಮಗೇನು ಆ ಥರ ಪ್ರಾಬ್ಲಮ್ ಬಂದಿಲ್ಲ ಸರ್. ಉಳ್ಬೇಕು ಸರ್, ಬಿಸಿಯಲ್ಲಿ ಹೊತ್ತು 1 ತಿಂಗಳು 2 ತಿಂಗಳು ಬಿಟ್ಟು ಆಮೇಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕೊಟ್ಟು ಆಮೇಲೆ ಬೆಳೆ ಹಾಕ್ಬೇಕು ಸರ್. ಇಲ್ದಿದ್ರೆ ಅಷ್ಟೊಂದು ಬೆಳೆಗೆ ಹಾನಿಕಾರ ಇರ್ತದೆ. ಒಂದು 3-4 ಸಾವಿರ ಉಳ್ತೀವಿ. ಆಮೇಲೆ ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೊಂದು ಸಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಆಮೇಲೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಹಾಕ್ತೀವಿ. ಹಾಕಿಬಿಟ್ಟು ಆಮೇಲೆ ಸಸಿ ನೆಡ್ತೀವಿ. ವಾತಾವರಣ ಅಂದರೆ ನಮ್ಮ ಕಡೆನೂ ಆಗುತ್ತೆ ಸರ್. ಇದು ಮಹಾಬಲಿನೇ ಅಂತಾರೆ. ಅಲ್ಲಿನೂ ಬೆಳಿಬೋದು, ಇಲ್ಲಿನೂ ಬೆಳಿಬೋದು. ಏನು ವ್ಯತ್ಯಾಸ ಏನು ಕಂಡು ಬರೋದಿಲ್ಲ. ಬೆಳಿಬೋದು, ಇಲ್ಲಿ ಬೆಳಿಬೋದು, ಅಲ್ಲೇ ಬೆಳಿಬೋದು. ಆಗ ಇಲ್ಲಿ ಆಗೋದಿಲ್ಲ ಅಂತ ಎಲ್ಲ ಯಾರೂ ಆಗ್ತಾ ಇರಲಿಲ್ಲ. ಇವಾಗ ಕೋಲಾರ, ಚಿಂತಾಮಣಿ ಆ ಕಡೆ ಸ್ಟಾರ್ಟ್ ಮಾಡಿದರು. ಆಮೇಲೆ ನಮ್ಮ ಕಡೆನೇ ಬಂತು. ನಮ್ಗೆ ಬೇಕಾದವ್ರು ಹಿಂಗೆ ಹೇಳಿದ್ರು ನಮ್ಮ ಫ್ರೆಂಡ್. ಆಮೇಲೆ ನಾವು ತಂದು ಹಾಕಿದ್ವಿ. ಚೆನ್ನಾಗಿ 1 ತಿಂಗಳಿಂದ ಕೊಯ್ತಾ ಇದ್ದೀವಿ. ಏನು ತೊಂದರೆ ಇಲ್ಲ. ಸುಮಾರು ಒಂದು 7-8 ಲಕ್ಷ ಗಂಟೆ ಎಕರೆ ಇದ್ದರೆ ಮಾಡ್ಬೋದು. ವಿಂಟೋಡು, ಸ್ವೀಟ್ ಸನ್ನು 2 ಇದೆ. ಸ್ವೀಟ್ ಸನ್ನಲ್ಲಿ ದಪ್ಪ ಬರುತ್ತೆ ಕಾಯಿ. ವಿಂಟೋಡಲ್ಲಿ ಸಣ್ಣ ದಪ್ಪ ಎರಡನ್ನೂ ಮಿಕ್ಸಿಂಗ್ ಬರ್ತದೆ. ಇದು ವಿಲ್ಟ್ ಪ್ರಾಬ್ಲಮ್ ಇದೆ ಇದರಲ್ಲಿ. ವಿಂಟೋಡಲ್ಲಿ, ಸ್ವೀಟ್ ಸನ್ನಲ್ಲಿ ವಿಲ್ಟ್ ಪ್ರಾಬ್ಲಮ್ ಇಲ್ಲ. ಅದು ಸೈಜ್ ಬರುತ್ತೆ ಕಾಯಿ. ಇದರಲ್ಲಿ ವಿಲ್ಟ್ ಪ್ರಾಬ್ಲಮ್ಮು. ನಿಂತು ಇಲ್ದಿದ್ರೆ ಗಿಡ ಹೋಗ್ತಾ ಇರ್ತವೆ. ಅದು ಪ್ರಾಬ್ಲಮ್ ಇದೆ ಇದರಲ್ಲಿ. ವ್ಯತ್ಯಾಸ ಅಂದರೆ ಕಾಯಿ ಸೈಜು ಕಮ್ಮಿ ಬರ್ತದೆ ವಿಂಟೋಡು. ಸ್ವೀಟ್ಸನ್ನು ಸೈಜು ದಪ್ಪ ಬರ್ತದೆ, ಸ್ವೀಟು ಜಾಸ್ತಿ ಇರ್ತದೆ. ಇಳುವರಿ ಇದರಲ್ಲಿ ಜಾಸ್ತಿ ಬರುತ್ತೆ ಇದು ವಿಂಟೋಡಲ್ಲಿ. ಆದರೆ ಸಣ್ಣ ಬರುತ್ತೆ ಸೈಜು. ಒಂದು ಯೂನಿಫಾರಮ್ ಇಲ್ಲ, ಸಣ್ಣ ಬರುತ್ತೆ. ಅದರಿಂದ ಇದೇ ಮೇಲೂ ಅನಿಸ್ತದೆ ಸ್ವೀಟ್ಸನ್ನು. ಎಕರೆಗೆ 10,000 ಸಸಿ ಉಣ್ಬೋದು. 10ರಿಂದ 12 ಸಾವಿರ. 10,000 ತಂದಿದ್ದೀವಿ. 2 ಜಾಗದಲ್ಲಿ ಒಂದು 10,000 ಉಣಿದ್ದೀವಿ. ಸಸಿಗೆ 18 ರೂಪಾಯಿ ಬಿತ್ತು. 2.5 ಲಕ್ಷನೇ ಖರ್ಚು ಮಾಡಿದ್ವಿ. ಗೊಬ್ಬರ, ಸಸಿಗೆ, ಈ ಮಂಚಿಂಗ್ ಪೇಪರು ಎಲ್ಲನೂ ಮಾಡಿದ್ದೀವಿ. ಆದರೆ ರೇಟ್ ಇದ್ದರೆ 6-7 ಲಕ್ಷ ಗಂಟ ಪಡಿಬೋದು. ಏನು ಲಾಸ್ ಇಲ್ಲ. ಡೈಲಿ ಕೆಲಸ ಇದೆ, ಮಾಡಬೇಕು. ಆದರೆ ಏನು ಲಾಸ್ ಬರೋದಿಲ್ಲ. ಆದರೆ ಒಂದು ವಾರಕ್ಕೆ ಒಂದು ಸಾರಿ, 8 ದಿನಕ್ಕೆ ಒಂದು ಸಾರಿ ಸಿಂಪರಣೆ ಮಾಡ್ತೀವಿ. ಈ ಗೊಬ್ಬರ ಆಗ್ಬೋದು, ಕೀಟನಾಶಕ ಇಲ್ಲ ಬೇರೆ ಇವೆ. ತಿರ್ಗಾ ಇದು ಸುರುಗ್ರಾಗ ಅಂತ ಬರ್ತದೆ, ಬಬ್ಬೆ. ಅದಕ್ಕೆ ಬೇರೆ ಹೊಡಿಬೇಕು. ಅವಾಗ ಅದಕ್ಕೂ ಆಗ್ರೋಬೇಟ ಅಂತ ಬರ್ತದೆ, ಅದನ್ನು ಹೊಡಿತಾ ಇರ್ತೀವಿ. ತಿರ್ಗಾ ರೆಡ್ ಮೈಡ್ಸು ಅಂತ ಅದನ್ನು ಬರುತ್ತೆ ಯಾವಾಗನ. ಅದಕ್ಕೆ ಪುನಾಚೆ ಅಂತ ಬರುತ್ತೆ. ಇನ್ನು ಬೇರೆ ಅವೆ, ಅದನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಇದು ಕೋಲ್ಡ್ ವಾತಾವರಣ ಸರ್. ಕೋಲ್ಡು ಇದು ಫೆಬ್ರವರಿ, ಮಾರ್ಚು ಲಾಸ್ಟು. ಏಪ್ರಿಲ್ ಅಂದರೆ ಕಷ್ಟ, ಬಿಸಿ ಕಮ್ಮಿ ಇರಬೇಕು. ಆದರೆ ಮೇಲೆ ನೆಟ್ ಹಾಕಿದ್ರೆ ಒಳ್ಳೆಯದು. ನೆಟ್ ಹಾಕ್ತೀವಿ, ನಾವು ಹಾಕಬೇಕು. ಒಂದು
ತೋಟದಲ್ಲಿ ಹಾಕಿದ್ದೀವಿ, ನನ್ನ ತೋಟಕ್ಕೆ ಇದಕ್ಕೂ ಹಾಕ್ತೀವಿ. ನೆಟ್ಟು ಹಾಕಿದ್ರೆ ಸ್ವಲ್ಪ ಬಿಸಿಲು ತಡೀತದೆ. ಕಾರ್ಮಿಕರು ಹಣ್ಣು ಬಂದಾಗೆ ಅಷ್ಟರ ಗಂಟ ಏನಿಲ್ಲ ಸರ್. ಹಣ್ಣು ಬಂದಾಗ ಡೈಲಿ ಬೇಕಾಗುತ್ತೆ, ಡೈಲಿ ಕೀಳ್ತಾ ಇರ್ತೀವಿ. ಫ್ರೂಟ್ ಮಾರ್ಕೆಟು, ಲೋಕಲ್ಲು, ಅಪಾರ್ಟ್ಸ್ಮೆಂಟ್ಗೆ ಎಲ್ಲನೂ ಕೊಡ್ತಾ ಇರ್ತೀವಿ. ಫಸ್ಟ್ 3 ದಿನಕ್ಕೆ 4 ದಿವಸ ಕೊಡ್ತೀವಿ. ಸಣ್ಣ ಸಸಿಯಲ್ಲಿ ಜಾಸ್ತಿ ಬಿಡಬಾರ್ದು. ಹಣ್ಣು ಬಂದ ಮೇಲೆ ದಿನ ತಪ್ಪಿಸಿ ಒಂದು 2 ಅವರ್ 2 ಲೈನ್ ಹಾಕಿ ಪೈಪ್ ಹಾಕಿದ್ದೀವಿ. ಬಿಡ್ಡ ಮೇಲೆ 1.5 ಇಂಚು ಸಣ್ಣ ಮೋಟ್ರ್ ಹಾಕಿದ್ದೀವಿ. 1.5 ಇಂಚ್ ಬರ್ತದೆ. 1.5 ಇಂಚಲ್ಲೇ ಮಂಚಿಂಗು, ಡಿಪ್ ಇರಿಗೇಷನ್ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಮಂಚಿಂಗು ಹಾಕ್ಕೊಂಡು, ಮಂಚಿಂಗ್ ಆದರೆ ಸೇಫ್ಟಿ. ಈ ಹಣ್ಣಿಗೆ ಮಂಚಿಂಗ್ ಬೇಕೇ ಬೇಕು, ಇಲ್ದಿದ್ರೆ ಮಣ್ಣಾಗುತ್ತೆ. ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ ಒಂದು 8-10 ಟ್ಯಾಕ್ಟ್ರು ಕೊಟ್ಟಿಗೆ ಗೊಬ್ಬರ ಹೊಡೆದಿದ್ದೀವಿ. ಹೊಡೆದು ಉಳುಮೆ ಮಾಡಿ ಎಲ್ಲ, ಆಮೇಲೆ ಬೆಡ್ ಮಾಡಿ, ಆಮೇಲೆ ಮಂಚಿಂಗ್ ಪೇಪರ್ ಒಳಗೆ ಪೈಪ್ ಹಾಕಿ ಮಂಚಿಂಗ್ ಪೇಪರ್ ಹಾಕಿ ಅದು ನೀರು ಬಿಡ್ತಾ ಇರ್ತೀವಿ ಅಷ್ಟೆ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅದು ಕೊಟ್ಟಿದ್ವಿ. ಆದರೆ ಗೊಬ್ಬರಗಳು DAP ಏನು ಆ ಟೈಮಲ್ಲಿ ಹಾಕಿಲ್ಲ. ಇನ್ನು ಈಗ ಕೊಡ್ಬೋದು. ಡ್ರಿಪ್ ಗೊಬ್ಬರ ಈಗ ಕೊಡ್ತಾ ಇರ್ತೀವಿ. ಒಂದು ವಾರಕ್ಕೊಂದು ಸಲ ಕೊಡ್ತಾ ಇರ್ತೀವಿ. ಗಿಡದಿಂದ ಹಿಂಗೆ 12 ಇಂಚು ಸಾಲಿಂದ ಸಾಲು 4ರಿಂದ 5 ಓಡಾಡೋದಕ್ಕೆ ಫ್ರೀ ಆಗಿರ್ತದೆ. ಆ ಕಡೆ ಈ ಕಡೆ ಹಣ್ಣು ನೋಡ್ಕೋಬೋದು. ಅದ್ರಿಂದ ಒಂದು 5 ಅಡಿ ಇಕ್ಕಿದ್ರೂ ಚೆನ್ನಾಗಿರ್ತದೆ. ನಾವು ರಾಸಾಯನಿಕನೇ ಡ್ರಿಪ್ಪು ಗೊಬ್ಬರ ಅದು ವಾರಕ್ಕೊಂದು ಸಲ 19 ಪೊಟ್ಯಾಶು, ಬೊಬ್ಬೆರಾಗ ಬರುತ್ತೆ, ಸುರುಗು ಅಂತ ಕಮ್ಮಿ ಬರುತ್ತೆ. ಆದರೆ ಅದಕ್ಕೆ ಮದ್ದಿರ್ತದೆ. ಹುಳು ಯಾವಾಗೋ ವಾರಕ್ಕೊಂದು ಸಲ ಹುಳುಗೆ ಯಾವ್ದಾನ ಹೊಡ್ಕೊಂಡ್ರೆ ನಡೀತದೆ. ಕೋಬ್ರಾನ ಇಲ್ಲ ಬೇರೆ ಮದ್ದುಗಳಿವೆ, ಅವೆಲ್ಲನೂ ಯೂಸ್ ಮಾಡ್ಕೊತೀವಿ. ಈ ಬಬ್ಬೆಗೆ ಇದು ಬರ್ತದೆ, ರೆಡ್ ಮೈಡ್ಸ್ ಅಂತ. ಅದಕ್ಕೆ ಕುನಾಚಿ ಅವು 15 ದಿವ್ಸಕ್ಕೋ ತಿಂಗಳಿಗೋ ಒಂದು ಸಾರಿ ಹೊಡ್ಕೊಂತ. ಇನ್ನೂ ಒಂದೇ ಸಾರಿನ ರೆಡ್ ಮೈಡ್ಸ್ ಕೊಡ್ದಿರೋದು. ಅಷ್ಟೊಂದೇನು ಬೇರೆ ಬೆಳೆ ಅಷ್ಟು ಮದ್ದುಗಳು ಕಮ್ಮಿ. ಇದು 2 ತಿಂಗಳು ಆಗಿ ಬರುತ್ತೆ. ಬಂದ ಮೇಲೆ 3 ತಿಂಗಳು ಇಂದ 4 ತಿಂಗಳು ಕೋಲ್ಡ್ ಹೆಂಗಿರ್ತದೆ ಆ ಥರ ಕೊಯ್ಕೊಂಡು ಹೋಗ್ತಾ ಇರ್ತದೆ. 2 ತಿಂಗಳಲ್ಲಿ 60 ದಿವಸ ಸ್ಟಾರ್ಟ್ ಆಗಿದ್ರೆ 3 ತಿಂಗಳಿಂದ 4 ತಿಂಗಳ ತನಕ ಕೊಯ್ಯುತ್ತೆ. ಗ್ರಾಹಕರು ಬರ್ತಾರೆ ಉಸ್ಕೂರು ಮಾರ್ಕೆಟ್ಗೆ. ಬೆಳಗ್ಗೆ ಕಿತ್ತು ಸಾಯಂಕಾಲ 5 ಗಂಟೆಗೆ ಹೋಗ್ತೀವಿ, 5-6 ಗಂಟೆಗೆ. ರವಾನೆ ಅಂದರೆ ನಮ್ಮ ಗಾಡಿಯಲ್ಲೇ ತಗೊಂಡೋಗಿ ಉಸ್ಕೂರು ಮಾರ್ಕೆಟಲ್ಲಿ ಹಾಕ್ತೀರಿ. ಆಗ ಅವರು ಬೆಳಗ್ಗೆ ಮಾರಿಕ್ಕಿರ್ತಾರೆ. ಬಾಕ್ಸು 200 ಗ್ರಾಮ್ ಬಾಕ್ಸ್ ಮಾಡಿ, ಬಾಕ್ಸಲ್ಲಿ ಡೈಲಿ ಹಣ್ಣು ಕೀಳ್ತಾ ಹೋಗ್ಬೇಕು. ಸರ್, ನನ್ನ ಹೆಸರು ಶ್ರೀಧರ್ ಅಂತ. ನಾನು ಇದೇ ಬಿ ಹೊಸಳ್ಳಿ ರೈತ. ನಮ್ಮದು ಆನೇಕಲ್ ತಾಲೂಕು, ಬೆಂಗಳೂರು ಡಿಸ್ಟಿಕ್ ಬರ್ತೈತೆ. ನಾವಿಲ್ಲಿ ಬಿ ಹೊಸಳ್ಳಿನಲ್ಲಿ ತುಂಬ ವರ್ಷದಿಂದ ತೋಟಗಳೇ ಮಾಡಿಕೊಂಡು ಕೃಷಿನಲ್ಲೇ ಇದ್ದೀವಿ. ಇವರು ನಮಗೆ ತುಂಬ ಹಿರಿಯರು, ನಮಗೆ ಮಾರ್ಗದರ್ಶಿಗಳು. ಚಂದ್ರಾರೆಡ್ಡಿ ಅಂತ ಇವರು ಸ್ಟ್ರಾಬೆರಿನ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಅಂದರೆ ಹೊಸ್ದಾಗಿ ಕೃಷಿ ಮಾಡ್ತಾಯಿದ್ದಾರೆ. ಇದು ಆ ಕಾಲದಿಂದನೂ ನಾವು ಇವರೆಲ್ಲನೂ ತೋಟಗಾರಿಕೆನೇ ಮಾಡ್ತಾಯಿದ್ವಿ. ಅಂದರೆ ಎಲ್ಲ ಥರ ತರಕಾರಿ ಬೆಳೆಗಳು ಬೆಳೀತಾ ಇದ್ವಿ. ಈಗ ಹೊಸ್ದಾಗಿ ಚಂದ್ರಾರೆಡ್ಡಿ ಅವರು ಸ್ಟ್ರಾಬೆರಿನ ಬೆಳೆದಿದ್ದಾರೆ. ಇವ್ರಿಗೆ ಇನ್ನೊಬ್ಬರು ಕೃಷ್ಣಾರೆಡ್ಡಿ ಅನ್ನೋರು ಮಾರ್ಗದರ್ಶನ ಮಾಡಿ ಈ ಸ್ಟ್ರಾಬೆರಿ ಬೆಳೆಯೋದಕ್ಕೆ ದಾರಿ ತೋರಿಸಿದ್ದಾರೆ. ಈ ಥರ ಮಾಡ್ಬೋದು ಅನ್ನೋದು ಹೇಳಿ ಮಾಡಿಸ್ತಾ ಇದ್ದಾರೆ. ಇದು ಪುಣೆಯಿಂದ ನಾರು ಬರುತ್ತಂತೆ. ನಾನು ನೋಡ್ತಾ ಇದ್ದೀನಿ, ನಾನು ಇದೇ ಬೆಳೆ ಒಂದ್ಸರಿ ಹಾಕಬೇಕು ಅಂತ ನನಗೂ ಒಂದು ಮನಸ್ಸಿದೆ. ನಮ್ಮದು ಈಗ ತೋಟದಲ್ಲಿ ಹೀರೆಕಾಯಿ ಇದೆ, ಹಾಗಲಕಾಯಿ ಕೊಯ್ತಾ ಇದೆ. ನಾವು ಅದರಲ್ಲೇ ನೋಡೋಣ, ಈ ಸಾರಿ ಹೊಸದಾಗಿ ಬಂದಿರೋಂಥ ಸ್ಟ್ರಾಬೆರಿ ಬೆಳಿಬೇಕು ಅಂತ ನಾವು ಒಂದು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ. ಅದಕ್ಕೆ ಇವ್ರ ತೋಟ ನೋಡೋಕೆ ನಾನು ಬಂದೆ. ಇದರಲ್ಲಿ ಪುಣೆಯಿಂದ ನಾರು ಬರುತ್ತಂತೆ. ಒಂದು ನಾರು 18 ರೂಪಾಯಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಈಗ 1 ಎಕರೆಗೆ ಇವ್ರು ಹಾಕಿದ್ದಾರೆ. 1 ಎಕರೆನಲ್ಲಿ ಇವರು 1,80,000 ತನಕ ನಾರಿಗೆ ಇವ್ರಿಗೆ ದುಡ್ಡು ಬಿದ್ದಿದೆ.
ಮತ್ತು ಇದು ನೆಲ ಉತ್ತು ಬೆಡ್ ಮಾಡಿ ಎಲ್ಲ ಮಾಡೋದಕ್ಕೆ ಹೆಚ್ಚು ಕಮ್ಮಿ ಗೊಬ್ಬರನೂ ತುಂಬಾ ಬೇಕಾಗುತ್ತೆ. ಗೊಬ್ಬರನೂ ಒಂದು 5-10 ಲೋಡ್ ಗೊಬ್ಬರನೂ ಬೇಕಾಗುತ್ತೆ. ಎಲ್ಲನೂ ಉತ್ತು ಬೆಳೆ ಮಾಡಿ ಇದನ್ನ ಬೆಡ್ ಮಾಡಿ ಕವರ್ ಮಾಡಿ ಮತ್ತು ನಾರಿಕೋ ಹೊತ್ತಿಗೆ ಇವರಿಗೆ ಒಂದು 4 ಲಕ್ಷದ ತನಕ ಒಂದು ದುಡ್ಡು ಬಿದ್ದಿದೆ. ಸ್ವಲ್ಪ ಖರ್ಚು ದುಬಾರಿನೇ ಅಂದ್ಕೊಳ್ಳೋಣ. ಇದು ಕಮರ್ಷಿಯಲ್ ಅಂತ ಹೇಳ್ಬೇಕು ಇದನ್ನ ಬೆಳೆನ. ನಾವು ನಮ್ಮ ತೋಟಗಳಲ್ಲಿ ಬೇರೆ ಬೇರೆ ಬೆಳೆಗಳು ಬೆಳಿತೀವಿ, ಕಮ್ಮಿ ರೇಟಲ್ಲೂ ಬಂಡವಾಳ ಮಾಡಿ ಬೆಳೆ ಬೆಳಿಬೋದು, ತುಂಬ ದುಡ್ಡು ಖರ್ಚು ಮಾಡಿನೂ ಬೆಳಿಬೋದು. ಇದು ಸ್ವಲ್ಪ ಕಮರ್ಷಿಯಲ್ ಆಗಿರೋದ್ರಿಂದ ಇದು ಸ್ವಲ್ಪ ದುಡ್ಡು ಜಾಸ್ತಿನೇ ಬೀಳುತ್ತಿದ್ದಕ್ಕೆ. ಇವರಿಗೆ ನೀರಾವರಿಗೆ ತೋಟದಲ್ಲಿ ಬೋರ್ ಇದೆ. ಒಂದು 1150-200 ಬೋರ್ ಹೊಡ್ತಾ ಇದೆ. ನೀರಿದೆ, ನೀರು ತುಂಬಾ ಬೇಕಾಗುತ್ತೆ ತೋಟಗಾರಿಕೆಗೆ. ಈ ನಾರು ಬಂದು 18 ರೂಪಾಯಿ ನಾರನ್ನು ಕೊಟ್ಟು ಪುಣೆಯಿಂದ ತರಿಸಿ ಈಗ ಇವ್ರು ಬೆಳೆದಿದ್ದಾರೆ. ಈಗ ಒಂದು 60 ದಿನಕ್ಕೆ ಇದು ನಮಗೆ ಫಸಲು ಬಂದಿದೆ. ಈ ಫಸಲಲ್ಲಿ ಇದರಲ್ಲಿ ಬಂದು 2 ವೆರೈಟಿ ಏನೋ ಇದೆ. ಒಂದು ಸ್ವೀಟ್ ಇದೆ, ಇನ್ನೊಂದು ಯಾವುದು ಬೇರೆ ಒಂದು ಸೈಜ್ ದಪ್ಪ ಬರುತ್ತೆ. ಚೆನ್ನಾಗಿದೆ ಬೆಳೆ, ಚೆನ್ನಾಗಿ ಬೆಳೆದಿದ್ದಾರೆ ಆಲ್ರೆಡಿ. ಈಗ ಸ್ಟಾರ್ಟ್ ಆಗಿದೆ ಇವ್ರದ್ದು. ಒಂದು ವಿಂಟೋಡು ಸ್ವೀಟ್ನೆಸ್ ಅಂತ 2 ಇದು ಇದರಲ್ಲಿ ವೆರೈಟಿಗಳು. ಇದರಲ್ಲಿ ಕಾಯಿ ಒಂದರಲ್ಲಿ ದಪ್ಪ ಬರುತ್ತೆ, ಇನ್ನೊಂದರಲ್ಲಿ ಸ್ವಲ್ಪ ಸಣ್ಣ ಬರುತ್ತೆ. ಪ್ಯಾಕಿಂಗು 200 ಗ್ರಾಮ್ ಮಾಡ್ತಾರಂತೆ. ಒಂದು 200 ಗ್ರಾಮು ಅಂದರೆ ನಮಗೆ ಒಂದು 5ರಿಂದ 10 ಕಾಯಿ ಒಳಗಡೆ ಒಂದು ಬಾಕ್ಸ್ಗೆ ಬೀಳೋದು. ಅದು ಬಿದ್ದಾಗ ಒಂದು ಬಾಕ್ಸು ನಮಗೆ ಒಂದು 80 ರೂಪಾಯಿ ತನಕ ಬೀಳ್ತಾ ಇದೆ. ಸದ್ಯಕ್ಕೆ ಹೋಗ್ತಾ ಇದೆ ಮಾರ್ಕೆಟಲ್ಲಿ. ನಮ್ಮ ಲೋಕಲಲ್ಲಿ ಮಾರಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಒಟ್ಟಾಗಿ ತಗೊಳ್ಳೋದ್ರಿಂದ ಅವ್ರಿಗೆ ಒಂದು 70-80 ರೂಪಾಯಿ ಅವ್ರಿಗೆ ವರಮಾನ ಇದೆ ಬಾಕ್ಸ್ಗೆ, 200 ಗ್ರಾಮ್ ಬಾಕ್ಸ್ಗೆ. ಇವಾಗ ಅದನ್ನ ಸೇಲ್ ಮಾಡಿ ಅವರು ಆಲ್ರೆಡಿ ಇವಾಗ ಅದರಲ್ಲಿ ಆದಾಯ ನೋಡ್ತಾ ಇದ್ದಾರೆ. ನಾವು ಇದನ್ನೇ ಬೆಳಿಬೇಕು ಅನ್ನೋ ಒಂದು ವಿಚಾರದಿಂದ ನಾವು ಬಂದು ಈ ಕ್ಷೇತ್ರ ದರ್ಶನ ಮಾಡ್ತಾ ಇದ್ದೀವಿ, ತೋಟ ನೋಡ್ತಾ ಇದ್ದೀವಿ. ಚೆನ್ನಾಗಿ ಬೆಳೆದಿದ್ದಾರೆ. ಮತ್ತು ಇದು ಕಮರ್ಷಿಯಲ್ ಆಗಿರೋದ್ರಿಂದ ಇವ್ರಿಗೆ ಒಳ್ಳೆ ಸಂಪಾದನೆಯೂ ಇದೆ. ಸರ್, ಇದು ಚಳಿಗಾಲದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ನೋಡಬೇಕು, ಇದು ಸದ್ಯಕ್ಕೆ ಇವಾಗ ಕೋಲ್ಡ್ ಕ್ಲೈಮೇಟಲ್ಲಿ ಚೆನ್ನಾಗಿದೆ, ಬೆಳೆ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ತಡಿಯೋ ಸ್ವಲ್ಪ ಕಮ್ಮಿ ಅಂದ್ಕೊಳ್ತೀವಿ. ಆದರೆ ನೋಡಬೇಕು, ನಮ್ಮ ವಾತಾವರಣ ನಮಗೆ ಹೆಚ್ಚು ಕಮ್ಮಿ ಒಂದು ಮಾರ್ಚ್-ಏಪ್ರಿಲ್ ಟೈಮಲ್ಲಿ 40 ಮೇಲೆ ಹೋಗ್ಬಿಟ್ಟಿರುತ್ತೆ ಒಂದು ಟೆಂಪ್ರೇಚರ್ ಅನ್ನೋದು. ಅದಕ್ಕೆ ನಾವು ಹೊಂದ್ಕೊಂಡಿದೆ ಅಂದರೆ ನಾವು ಎಲ್ಲದ ಕಡೆನೂ ಈ ಬೆಳೆ ಬೆಳೆದ್ರೂ ಏನು ಇದು ಸಕ್ಸಸ್ ಕಾಣ್ಬೋದು. ನಮಗೆ ಒಂದು ಮಾರ್ಚ್-ಏಪ್ರಿಲಲ್ಲಿ ತೊಂದರೆ ಇಲ್ದಿರ ಇದು ಬೆಳೆ ನಿಂತ್ಕೊಂಡು ತೋಟದಲ್ಲಿ ಏನೂ ತೊಂದರೆ ಆಗಿಲ್ಲ ಅಂದರೆ ಇದನ್ನು ನಾವು ಆರಾಮಾಗಿ ಸಕ್ಸಸ್ ಮಾಡ್ಕೊಬೋದು ನನ್ನ ಅನಿಸಿಕೆ. ಈಗ ಇವ್ರು ಹಾಕಿದ್ದಾರೆ, ಮತ್ತು ಇವ್ರು ಕೃಷ್ಣಾರೆಡ್ಡಿ ಅನ್ನೋರು ಅವರು ಹಾಕಿದ್ದಾರೆ. ಮತ್ತು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು. ನಮ್ಮ ಕಡೆ ತೋಟಗಳು ಜಾಸ್ತಿ ಇರೋದ್ರಿಂದ ಹೊಸ ಬೆಳೆಗಳ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ತಾ ಇದ್ದೀವಿ. ಈಗ ಇವರು ಈ ಥರ ಬೆಳೆ ಹಾಕಿರೋದ್ರಿಂದ ನಾವು ಬೇರೆ ಥರ ಪ್ಲ್ಯಾನ್ ಮಾಡಲೇಬೇಕಾಗುತ್ತೆ. ಆದಾಯ ಅನ್ನೋದು ನಾವು ಯಾವಾಗಲೂ ತೋಟಗಾರಿಕೆಯಲ್ಲಿ ಇದ್ರೆ ಮಾಡೋಕ್ಕಾಗಲ್ಲ. ನಮಗೆ ಒಂದು ತೋಟದಲ್ಲಿ ಒಂದು 5-6 ಥರ ಸಂಪಾದನೆ ಬಂದರೆ ನಮಗೂ ಒಳ್ಳೇದಲ್ವಾ. ಎಲ್ಲ ತರಕಾರಿನೇ ಮಾಡೋರು ಎಲ್ಲ ತರಕಾರಿನೇ ಮಾಡ್ತಾರೆ. ಯಾವಾಗೂ ತರಕಾರಿ ರೇಟ್ ಇರುತ್ತೆ ಅಂತ ಹೇಳೋಕ್ಕಾಗೋದು ಇಲ್ಲ. ಒಂದು ಬೆಳೆ ಬಂದ ಮೇಲೆ ಒಂದಷ್ಟು ದಿನ ನಿಲ್ಲಬೇಕು. ಈಗ ಇದು 2 ತಿಂಗಳಿಗೆ ಸ್ಟಾರ್ಟ್ ಆಗಿದೆ, ಆದರೆ ಕಾಯಿ ನಿಂತಿಲ್ಲ. ನಮಗೆ ಇವು ಬೇರೆ ಬೆಳೆಗಳಲ್ಲಿ ಒಂದು ಸರಿ ಕಾಯಿ ಸ್ಟಾರ್ಟ್ ಆದಮೇಲೆ ಟರ್ಮ್ ತಗೊಳುತ್ತೆ. ಟರ್ಮ್ ಅಂದರೆ ಹೆಂಗೆ ಅಂದರೆ, ಒಂದು ಹೀರೆಕಾಯಿ ತಗೊಳ್ರಿ, ಒಂದು 45-50 ದಿನಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. 1 ತಿಂಗಳು ಕೊಯ್ಯುತ್ತೆ, ಮತ್ತೆ ನಿಂತೋಗುತ್ತೆ. ಆಮೇಲೆ ಅದಕ್ಕೆ ಗೊಬ್ಬರ ಕೊಟ್ಟು ಸ್ವಲ್ಪ ಕಷ್ಟಪಟ್ಟು ಅದನ್ನು ಮತ್ತೆ ಸ್ವಲ್ಪ ಹೊಸದಾಗಿ ರೆಡಿ ಮಾಡಿ ಮದ್ದುಗಳು ಕೊಟ್ಟು ರೆಡಿ ಮಾಡಿದ್ರೆ ತಿರ್ಗಾ ಒಂದು 15-20 ದಿವಸ ಕೊಯ್ಯುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ ಗಿಡ. ಇದು ಹಂಗಲ್ಲ, ಇದು ಒಂಥರ ಕಾಯಿ ನಿಲ್ತಾ ಇಲ್ಲ. ಸ್ಟಾರ್ಟ್ ಆಗೋದ್ರಿಂದ ಸ್ಟಾರ್ಟ್ ಆಗಿದೆ, ಕಾಯಿ ಈಗಲೂ ಕೊಯ್ತಾನೆ ಇದೆ. ಚೆನ್ನಾಗಿದೆ. ಇದನ್ನ ನಾವು ನಮ್ಮ ಹುಡುಗರೆಲ್ಲ ನಮ್ಮ ಸುತ್ತಮುತ್ತ ಸ್ನೇಹಿತರೆಲ್ಲ ನೋಡಿ ಇದು ಒಂಥರ ಮುಂದಕ್ಕೆ ನಮಗೆ ಒಂದು ದೊಡ್ಡ ಅನುಭವ ಇದು, ಒಳ್ಳೆಯ ಅನುಭವ ಇದು. ಸರ್, ವಾತಾವರಣ ಚೇಂಜ್ ಆದರೆ ಅಂದರೆ ಏನೂ ಇಲ್ಲ. ನಾವು ಮಾಡೋದು, ನಾವು ನೆರಳು ಮನೆ ಅಂತ ಹೇಳ್ತೀವಲ್ವ, ಗ್ರೀನ್ ಹೌಸ್ ಅಂತ ಹೇಳ್ತೀವಿ. ಗ್ರೀನ್ ಹೌಸು ಹಾಕಿ ಅದರಲ್ಲಿ ಹಾಕೋದಕ್ಕಿಂತ ಇವಾಗ ಓಪನ್ ಫೀಲ್ಡಲ್ಲೇ ಚೆನ್ನಾಗಿ ಬಂದಿದೆ. ಹೆಚ್ಚು ಕಮ್ಮಿ ಇವಾಗ ಮಾರ್ಚ್-ಏಪ್ರಿಲಲ್ಲಿ ನಮ್ಗೆ 40 ಡಿಗ್ರಿ ಮೇಲೆ ಬಿಸಿ ಹೋದಾಗ ನಮ್ಮ ಅನುಭವ ಪ್ರಕಾರ ನಾವು ಗೂಟುಗಳು ಹಾಕ್ಬಿಟ್ಟೆ ಶೇಡ್ ನೆಟ್ ಬರುತ್ತಲ್ವ, 50% ಶೇಡ್ ನೆಟ್ ಬರುತ್ತೆ, 60% ಶೇಡ್ ನೆಟ್ ಬರುತ್ತೆ ಅಂತ ಅದನ್ನ ಮೇಲ್ಗಡೆ ಹೊದಿಕೆಯಾಗಿ ಹಾಕಿ ಗೂಟುಗಳಲ್ಲಿ ನಾವು ಗೂಟುಗಳು ಹೊತ್ಕೊಂಡು ಕಂಬಿ ಎಳ್ಕೊಂಡು ಬೇಕಾದರೆ ಆರಾಮಾಗಿ ರೆಡಿ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಅದೇ ಇದು ಸ್ವಲ್ಪ ಅನುಭವ ನೋಡಬೇಕು. ಮುಂದೆ ಹೋಗ್ತಾ ಹೋಗ್ತಾ ಈ ಫ್ರೂಟ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ 40 ಡಿಗ್ರಿ ಮೇಲೆ ಏನೋ ತಡೆಯಲ್ಲ ಅನ್ನಂಗಿದ್ರೆ ಶೇಡ್ ನೆಟ್ ಹಾಕ್ಕೊಂಡ್ರೆ ಸಕ್ಸಸ್ ಮಾಡ್ಬೋದು ನನ್ನ ಅಭಿಪ್ರಾಯ. ಇಲ್ಲ ಸರ್, ಸದ್ಯಕ್ಕಿದು ಹೊಸ್ದಾಗಿ ಬಂದಿರೋದ್ರಿಂದ
ಕೃಷಿ ಇಲಾಖೆಯಲ್ಲಿ ಇದ್ರ ಬಗ್ಗೆ ಏನು ನಮಗೇನು ಮಾಹಿತಿನೂ ಇಲ್ಲ ಇವತ್ತಿಗೂ. ಅವ್ರದ್ದು ಈ ಥರ ಬೆಳೆಗಳಿಗೆಲ್ಲನೂ ಕೊಡೋದು ಡೌಟೇ. ಅವರು ಹೇಳ್ತಾ ಇರೋದು ಈ ಸೇವಂತಿಗೆ ಅಂತ ಇಂಥದ್ರಲ್ಲಿ ಗ್ರೀನ್ ಹೌಸಲ್ಲಿ ಬೆಳೆಯೋದ್ರಲ್ಲಿ ನೆರಳು ಮನೆಗಳಲ್ಲಿ ಅದಕ್ಕೆ ತುಂಬ ಸಹಾಯಧನ ಕೊಡ್ತಾ ಇದ್ದಾರೆ. ಸರ್ಕಾರನೇ ಆಗಲಿ ಕೃಷಿ ಇಲಾಖೆನೇ ಆಗಲಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ರೈತರಿಗೆ ಈ ಥರ ಈ ಬೆಳೆಗಳಿರೋದ್ರಿಂದ ಈ ಬೆಳೆಗಳಿಗೆ ಸ್ವಲ್ಪ ಉತ್ತೇಜನ ಕೊಟ್ಟಂಗೂ ಆಗುತ್ತೆ. ಯಾವುದೋ ಅವ್ರ ಕೈಯಲ್ಲಾದಷ್ಟು ರೈತರಿಗೆ ಸಹಾಯ ಮಾಡಿದ್ರೆ ಮುಂದೆ ರೈತರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಈ ಎಲ್ಲ ತೋಟಗಾರಿಕೆನಲ್ಲಿ ಬಂದು ಎಲ್ಲದಕ್ಕೂ ಕೊಡಿ ಅಂತ ನಾವು ಕೇಳಲ್ಲ. ಹೊಸ್ದಾಗಿ ಯಾವುದನ್ನ ಆವಿಷ್ಕಾರ ಆದಾಗ ಅಂಥದ್ರ ಬಗ್ಗೆ ಸ್ವಲ್ಪ ಸರ್ಕಾರನೂ ಸ್ವಲ್ಪ ಗಮನ ಹರಿಸ್ಬೇಕು. ಅದ್ರ ಬಗ್ಗೆ ಏನನ್ನ ಅವ್ರ ಕೈಲಾದಷ್ಟು ಸಹಾಯ ರೈತರಿಗೆ ಮಾಡಬೇಕು ಅಂತ ನನ್ನ ಒಂದು ಕೋರಿಕೆ. ಸದ್ಯಕ್ಕೆ ನಾವೇ ಹೊಸಬ್ರು ಅಂತ ಹೇಳ್ತಾ ಇದ್ದೀವಿ ಸರ್. ಅದಕ್ಕೆ ನಾನು ಹೇಳೋದಿಷ್ಟೇ, ನೆಲ ನಂಬಿ ಆಳೋದವ್ರು ಯಾರೂ ಇಲ್ಲ. ಬನ್ನಿ ಮಾಡಿ ಅಂದರೆ ಏಕಾಗ್ರತೆ ಇರಲಿ. ಒಂದು ಬೆಳೆ ಕೈ ಕೊಡ್ತು ಅಂದರೆ ಅಲ್ಲಿಗೆ ಜೀವನ ಮುಗಿದೋಗಲ್ಲ. ಮತ್ತೆ ಆ ಭೂಮಿ ತಾಯಿ ನಂಬ್ಕೊಂಡು ಬೇರೆ ಅದರಲ್ಲೇ ಮತ್ತೆ ಹೋಗ್ತಾ ಇದ್ರೆ ಎಲ್ಲ ಒಂದು ನಮ್ಗೊಂದು ದೊಡ್ಡ ಅನುಭವ ಅಲ್ವಾ. ಅನುಭವನೇ ದೊಡ್ಡ ವಿಚಾರ. ಇವಾಗ ಸೋತಿದ್ದೀವಿ, ನಾಳೆ ಗೆಲ್ತೀವಿ, ಭಯ ಬೀಳೋದೇನೂ ಇಲ್ಲ. ಸೋತೋರೆ ಗೆಲ್ಲೋದು. ಯಾಕಂದರೆ ಸೋಲು ಅನ್ನೋದು ಒಂದು ಅನುಭವ. ಗೆಲುವು ಎಲ್ಲರೂ ಗೆದ್ದುಬಿಟ್ರೆ ದೊಡ್ಡ ವಿಚಾರ ಏನಲ್ಲ. ಎಲ್ಲರೂ ಗೆಲ್ಬೋದು, ಸೋಲ್ಬೋದು. ಟೈಮಲ್ಲಿ ಆ ಟೈಮ್ಗೆ ಏನು ಬೇಕೋ ಅದು ಮಾಡ್ಕೊಂಡು ಮುಂದೆ ಹೋಗೋದೇ ರೈತನ ಬದುಕು. ರೈತನ ಬದುಕು ಯಾವಾಗಲೂ ಮೇಲ್ಗಡೆ ಸೂರ್ಯನ ಬೋರ್ಡನ್ನು ನಂಬ್ಕೊಂಡು ಬದುಕೋ ಜೀವನ ಇದು. ಧೈರ್ಯವಾಗಿ ರೈತರಾಗಿ ಬದುಕೋಕೆ ಏನು ತೊಂದರೆ ಏನಿಲ್ಲ ಅಂತ ನನ್ನ ಅನಿಸಿಕೆ. ನಾನು ಇದೇ ಥರ ಬೆಳೆ ಮಾಡಬೇಕು ಅಂತ ಮನಸ್ಸಿದೆ. ನಾವು ಆಲ್ರೆಡಿ ಈಗ ನಮ್ಮದು ಬೇರೆ ಕೃಷಿ ಬೆಳೆಗಳಿದ್ದಾವೆ, ತೋಟಗಾರಿಕೆ ಬೆಳೆಗಳಿದ್ದಾವೆ. ನೋಡೋಣ, ಹೊಸ ಆವಿಷ್ಕಾರ ಅಂತ ಇದು ಮಾಡಿದ್ರೆ ಒಳ್ಳೆಯದು, ಮಾಡೋಣ. ನಾನು ಇದ್ರ ಬಗ್ಗೆನೇ ಗಮನ ಹರಿಸ್ತಾ ಇದ್ದೀನಿ. ಹೊಸದಾಗಿ ಏನಾರ ಮಾಡಬೇಕು ಅನ್ನೋದು ಒಂದು ನನ್ನ ಒಳಗಡೆ ಮನಸ್ಸಲ್ಲಿ ಇದೆ. ಇದನ್ನ ಮತ್ತೆ ನನ್ನ ತೋಟದಲ್ಲಿ ನಾನು ಮಾಡೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಈಗ ನಮ್ಮ ಮಾರ್ಕೆಟಿಂಗ್ ಪ್ಲಾನಲ್ಲಿ ಏನಿದೆ ಅಂದರೆ, ಇವಾಗ ಇಲ್ಲಿವರು ನಾವು ನೋಡ್ತಾ ಇರೋದು, ಇವರು ಮಾರ್ತಾ ಇರೋದು ಬಂದು ನಮ್ಮ ಲೋಕಲಲ್ಲಿ ಗ್ರಾಹಕರೇ ಬರ್ತಾರೆ. ಇವ್ರ ಹತ್ರ ಸ್ವಂತವಾಗಿ ಗ್ರಾಹಕರೇ ಬಂದು ಕೊಂಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಇವಾಗ ಅವ್ರಿಗೆ 70 ಅಲ್ಲ 100 ರೂಪಾಯಿ ಕೊಟ್ಟರೆ ಏನು ತೊಂದರೆ ಏನಿಲ್ಲ. ಇಲ್ಲೇ ಫ್ರೆಶ್ ಆಗಿ ಸಿಗುತ್ತೆ, ತಗೊಂಡು ಹೋಗ್ತಾರೆ. ಅವ್ರಿಗೆ 70 ರೂಪಾಯಿ ಕೊಟ್ಟರು ಕೂಡ ಇವ್ರಿಗೆ ರೈತರಿಗೇನು ತೊಂದರೆ ಆಗಲ್ಲ. ಅದು 70 ರೂಪಾಯಿ ಸೀದಾ ಕೈಗೆ ಬರುತ್ತೆ. ಆಮೇಲೆ ರೈತರು ಇದನ್ನ ತಗೊಂಡೋಗಿ ಒಂದು ಕಮಿಷನ್ ಏಜೆಂಟ್ ಹತ್ರ ಒಂದು ಮಾರ್ಕೆಟಲ್ಲಿ ಮಾರಿದ್ರೆ ಅವರು 10 ರೂಪಾಯಿ ಕಮಿಷನ್ ತಗೊಳ್ತಾರೆ. ಅವಾಗ ರೈತನಿಗೆ ಲಾಸೇ ಆಗುತ್ತೆ. 1000 ರೂಪಾಯಿಗೆ 100 ರೂಪಾಯಿ ಹೋಗುತ್ತೆ. ಅದೇ 1000 ರೂಪಾಯಿ ಇಲ್ಲಿ ಲೋಕಲಲ್ಲಿ ಯಾರನ್ನು ತಗೊಂಡ್ರು ಮಾರ್ಕೆಟಲ್ಲಿ ಏನು ತೊಂದರೆ ಏನಾಗಲ್ಲ. ಅವರು ಮಾರ್ಕೆಟಲ್ಲಿ ಮಾರೋದಕ್ಕಿಂತ ಇದೇ ಪರವಾಗಿಲ್ಲ. ಇನ್ನು ಇಲ್ಲಿ ಮಾಲ್ಗಳವರು ತಗೊಂಡೋಗ್ತಾರೆ. ಮಾಲ್ಗಳಲ್ಲೂ ಅಷ್ಟೇ ಡೈರೆಕ್ಟ್ ತಗೊಂಡೋಗಿ ಹಾಕೋದ್ರಿಂದ ಯಾವುದೇ ಒಂದು ಕಮಿಷನ್ನು ಮಧ್ಯವರ್ತಿ ಅವಳಿ ಏನು ಇರಲ್ಲ. ಇದು ನಮಗೆ ಒಂದು ವಿಚಾರ ಏನಂದರೆ, ಒಂದು ಸರ್ಕಾರದಿಂದನಾಗಲಿ ಇಲ್ಲ ಕೃಷಿ ಇಲಾಖೆಯಿಂದ ಆಗಲಿ ಆದಷ್ಟು ಮಧ್ಯವರ್ತಿಗಳ ಅವಳಿ ತಪ್ಪಿಸಿದ್ರೆ ರೈತರು ಒಂದು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಳ್ಳೋ ಅಂಥ ಒಂದು ವಾತಾವರಣ ಉತ್ತೇಜನ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದರಲ್ಲೇ ಎಲ್ಲದರಲ್ಲೂ ಮಧ್ಯವರ್ತಿಗಳಿಂದ ಸ್ವಲ್ಪ ರೈತರು ಸ್ವಲ್ಪ ತೊಂದರೆನೇ ಅನುಭವಿಸ್ತಾ ಇದ್ದಾರೆ. ಇರಲಿ, ಇಲ್ದಿರೋ ವ್ಯವಹಾರ ಮಾಡೋಕ್ಕಾಗಲ್ಲ ಅನ್ನೋದು. ಆದರೆ ಸರ್ಕಾರದಿಂದ ಇದಕ್ಕೊಂದು ಯಾವುದೋ ಒಂದು ಪರಿಹಾರ ಕಂಡುಕೊಂಡು ಸರ್ಕಾರದ ಕಡೆಯಿಂದ ಏನು ಮಾಡಬೇಕು ಅದು ಮಾಡಿದ್ರು ಪರವಾಗಿಲ್ಲ. 10% ಕಮಿಷನ್ ಕೊಡಬೇಕಾದ್ರೆ 1000ಕ್ಕೆ 100 ರೂಪಾಯಿ ಹೋಯ್ತು. ಆ 100 ರೂಪಾಯಿ ಕೂಲಿಯವ್ರು ಕೊಡೋಕನ್ನ ಆಗುತ್ತೆ ಕೆಲಸಕ್ಕೆ. ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನನೂ ಹರಿಸ್ಬೇಕಾಗುತ್ತೆ. ಇವಾಗ ಇವ್ರು ಮಾರ್ತಾ ಇರೋದ್ರಲ್ಲಿ ಪರವಾಗಿಲ್ಲ. ಇದು ಸ್ವಲ್ಪ ಗ್ರಾಹಕರು ಇಲ್ಲೇ ಬಂದು ಡೈರೆಕ್ಟ್ ತಗೊಂಡು ಹೋಗೋದ್ರಿಂದ ಇವ್ರಿಗೆ ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ, ತೊಂದರೆ ಏನಿಲ್ಲ. ಇವಾಗ ನಮ್ಮ ಹುಡುಗರು ಅಷ್ಟೇ, ನಾವು ಬೇಕು ಅಂದರೆ ಇಲ್ಲೇ ಬಂದು ತಗೊಂಡು ಹೋಗ್ತೀವಿ ಮನೆಗೆ. ಚೆನ್ನಾಗಿದೆ ಸ್ವೀಟ್ ಸ್ವೀಟಾಗಿರುತ್ತೆ. ಫ್ರೆಶ್ ಆಗಿರೋದ್ರಿಂದ ನಾವಿಲ್ಲೇ ತಿನ್ಬೋದು. ಇಲ್ಲೇ ತಗೊಂಡ್ಬೇಕಾದ್ರೆ ಮನೇಲಿ ಆರಾಮಾಗಿ ತಿನ್ಬೋದು, ಏನು ತೊಂದರೆ ಏನಿಲ್ಲ. ನೋಡಿ ಸರ್, ಇದು ಸ್ವೀಟ್ ಸನ್ ಅಂತ. ಇದು ಸೈಜು ಬರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ವಿಂಟೋಡು. ಇದು ಈಲ್ಡ್ ಜಾಸ್ತಿ ಬರುತ್ತೆ, ಆದರೆ ಕಾಯಿ ಸಣ್ಣ. ಆದರೆ ವಿಲ್ಟ್ ಪ್ರಾಬ್ಲಮ್ ಇದೆ ಇದರಲ್ಲಿ. ತುಂಬ ದಪ್ಪ ಇದೆ ವಿಂಟೋಡಲ್ಲಿ. ಗಿಡ ಬಿಡ್ತಾ ಇರುತ್ತೆ ಲಾಸ್ಟ್ವರೆಗೂ. ಇದು ಇದರಲ್ಲಿ ಬಿಡೋದಿಲ್ಲ ಸ್ವೀಟ್ಸನ್ನು. ಅದರಿಂದ ಆದರೆ ತೆಳು ಕಾಯಿ, ಆದರೆ ದಪ್ಪ ಬರುತ್ತೆ.
ಕಾಯಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬೇಡಿಕೆ ಸೇಮ್ ಒಂದೇ, ಇದು ಸೈಜ್ ಇರುತ್ತೆ. ಹಾಕಿದ್ರೆ ಇದು ಮಾರ್ಕೆಟಿಂಗ್ ಚೆನ್ನಾಗಿದೆ. ಇದು ಆದರೆ ಕೀಪಿಂಗ್ ಕ್ವಾಲಿಟಿ ಇಲ್ಲ. ಕರ್ನಾಟಕ ನ್ಯೂಸ್ ಬಿಟ್ಟವರು ಬಂದು ನಮ್ಮ ತೋಟದಲ್ಲಿ ವಿಡಿಯೋ ಮಾಡಿ ಎಲ್ಲರಿಗೂ ಹಂಚಿದ್ದಾರೆ. ನಮಗೆ ಖುಷಿ ಆಯಿತು. ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.